ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ಮಿತಾ ಅಂತ ಅಂದ್ಬಿಟ್ಟು ಎ ಅಂತೇಳಿ ಇಂಚಿಲ ಇರುತ್ತೆ. ಇವ್ರದ್ದು ಚಿತ್ರದುರ್ಗ ವಿದ್ಯಾನಗರದಲ್ಲಿ ಇರ್ತಕ್ಕಂಥದ್ದಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕೊರತೆ ಬಂದ್ಬಿಟ್ಟು ಏನಪ್ಪ ಆಗಿದೆ ಅಂತಂದರೆ ಇವ್ರಿಗೆ ವಯಸ್ಸು ಆಗ್ತಾನೆ ಇದೆ, ಆದರೆ ಸುಖ ಅನುಭವಿಸೋಣ ಅಂದರೆ ಎತ್ತರ ನೋಡಿ ಯಾರೂ ಒಪ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಇದು ಇವರ ಒಂದು ಕೊರತೆಯ ಮಾತಾಗಿರುತ್ತೆ. ಇನ್ನು ಸಮಸ್ಯೆಗಳು ಏನೇನಪ್ಪ ಇದೆ ಅಂತಂದರೆ ಸೀರೆ ಉಟ್ಟರೆ ದಪ್ಪ ಕಾಣ್ತೀನಿ, ಹಾಗೆ ದೊಡ್ಡವಳು ಅನ್ನೋ ರೀತಿಯಲ್ಲಿ ಕಾಣ್ತೀನಿ ಅಂತಕ್ಕಂಥದ್ದು ಇವರ ಒಂದು ಸಮಸ್ಯೆಯ ವಿಚಾರ ಆಗಿರುತ್ತೆ. ಎತ್ತರ ಬಂದ್ಬಿಟ್ಟು ಗಿಡ್ಡಿ, ಬಹಳ ಏನಿಲ್ಲ, ಒಂದು ಸ್ವಲ್ಪ ಗಿಡ್ಡಿ ಇದ್ದೀವಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ ಒಂದು ಸ್ವಲ್ಪ ಸೀರೆ ಹಾಕೊಂಡ್ರೆ ಏನೋ ಒಂದು ಸ್ವಲ್ಪ ಎತ್ತರ ಕಾಣ್ತಾರಂತೆ. ಇನ್ನು ಮಾಮೂಲಿ ಚುಡಿ ಅದು ಇದು ಹಾಕಿದ್ರೆ ಭಾಳ ಗಿಡ್ಡಿ ಥರ ಕಾಣ್ತೀವಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಹಳೆಯ ನೆನಪಿನ ಬಗ್ಗೆ ಇಲ್ಲಿ ಸವಿ ನೆನಪನ್ನ ಇಲ್ಲಿ ಹಾಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲು ಹಳ್ಳಿಯಲ್ಲಿ ವಾಸವಿದ್ದೆವು, ನಂತರ ಬಿಸ್ನೆಸ್ ಸಲುವಾಗಿ ಚಿತ್ರದುರ್ಗಕ್ಕೆ ಬಂದು ಸೆಟಲ್ ಆಗಿದ್ದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಇವರ ತಂದೆಯ ಒಂದು ಕೆಲಸ ಬಿಸ್ನೆಸ್ ಅಂತ ಹೇಳಿ ಆ ಒಂದು ಕಾರಣಕ್ಕೋಸ್ಕರ ಚಿತ್ರದುರ್ಗಕ್ಕೆ ಬಂದವರೆ. ಇನ್ನು ಬಡತನದಲ್ಲಿ ಇದ್ದಿದ್ದರಿಂದ ದಿನಗೂಲಿ ಕೆಲಸಕ್ಕೆ ಹೋಗಿ ಕಪ್ಪು ಆದೆ, ಜೊತೆಗೆ ಇಷ್ಟಪಟ್ಟಿದ್ದು ಯಾವುದೂ ಕೂಡ ಮನೆಯಲ್ಲಿ ಕೊಡಿಸುತ್ತಿರಲಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಮುಂಚೆಯವರು ಹಳ್ಳಿಯಲ್ಲಿ ವಾಸ ಮಾಡ್ತಾಯಿದ್ರಂತೆ, ನಂತರ ಇವರು ಪಟ್ಟಣಕ್ಕೆ ಬಂದಿದ್ದು. ಸುಮಾರು ವರ ನೋಡಿದೆ, ಇಷ್ಟ ಆಯಿತು, ಆದರೆ ದಿಂಗ್ತೀನಿ, ಜೊತೆಗೆ ಸಂಸಾರ ಮಾಡಲ್ಲ ಅಂತ ಬೊಗಳುತ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಇವರು ಹಾಗೆ ಇರ್ತಕ್ಕಂಥದ್ದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಜೀವನ ಹೇಗಿರಬೇಕು ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು. ಮೊದಲನೇದು 3 ಗಂಟೆ ಹಾಕಿದ ಮೇಲೇ ಮಂಚ ಹತ್ತೋಕ್ಕೆ ಬಿಡೋದು, ಅಲ್ಲಿವರೆಗೂ ತೂತು ತೋರಿಸಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ವಿಜೃಂಭಣೆಯಿಂದ ಶಾದಿ ಆಗಬೇಕು ಅಂತೇನಿಲ್ಲ, ಸುಮಾರಾಗಿ ಮಾಡಿ ಕೊಡ್ತಾರೆ ಮನೇಲಿ, ಏಕೆಂದರೆ ಬಡತನ ಇದೆ, ಅರ್ಥ ಮಾಡ್ಕೋಬೇಕಾಗಿ ಇಲ್ಲಿ ಹೇಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಸ್ನೇಹಿತರೆ ಎಲ್ಲ ಕಡೆನೂ ಏನು ವಿಜೃಂಭಣೆಯಿಂದನೇ ಏನು ಆಗಬೇಕು ಅಂತ ಏನಿಲ್ಲ. ಹಾಗಾಗಿ ಓಪನ್ ಮಾಡುವಾಗ ಹಳ್ಳೆಣ್ಣೆ ಹಚ್ಚಿ ಮಾಡಬೇಕು, ಇನ್ನು ವಸ್ತು ತೂತು ಅಭ್ಯಾಸನೂ ಬೇರೆ ಇಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಇದ್ರ ಬಗ್ಗೆ ಸ್ನೇಹಿತರೆ ಪೈನಾಪಲ್ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ಬೋದು. ವಾಟರಿಂಗು ಮತ್ತು ಮಾಯಿಶ್ಚರು ಯಾವ ರೀತಿ ಹಾಕಬೇಕು ಅಂತ ಇಲ್ಲಿ ನೋಡಿ. ವಾಟರ್ ಒನ್ಸ್ ಎ ವೀಕು, ಕೀಪ್ ದ ಸಾಯಿಲ್ ಸ್ಲೈಟ್ಲಿ ಮಾಯ್ಸ್ಟ್ ಬಟ್ ನಾಟ್ ಸಾಗಿ, ರೆಡ್ಯೂಸ್ ವಾಟರಿಂಗ್ ಇನ್ ವಿಂಟರ್ ಆರ್ ಕೂಲರ್ ಮಂತ್ಸ್, ಟೂ ಮಚ್ ವಾಟರ್ ಕೆನ್ ಕಾಸ್ ರೂಟ್ ರಾಟ್ ಅಂತ ಹೇಳಿ ಹೇಳಿದ್ದಾರೆ. ಇನ್ನು ಪ್ರೊಪಗೇಷನ್ ಬಂದ್ಬಿಟ್ಟು ಯೂಸ್ ದ ಟಾಪ್ ಕ್ರೋನ್ ಆಫ್ ಎ ಪೈನಾಪಲ್ ಟು ರೀಗ್ರೋ, ಲೆಟ್ ದ ಕ್ರೋ dry for 1-2 days before planting to prevent rot, can also be grown from slips or suckers from an existing plant ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅಂದರೆ ಪೈನಾಪಲ್ ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದು ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ತಾವಿಲ್ಲಿ ನೋಡ್ಬೋದು. ಇನ್ನು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಏನನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ಥರ ಹೊಸ ಸ್ನೇಹಿತರೆ ವಿಡಿಯೋಗಳೊಂದಿಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.